ನೆಕ್ಸ್ಟ್ ಕ್ವಶನ್ನು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸ್ಕಿಲ್ದು ಪ್ರಾಜೆಕ್ಟ್ ಪ್ಲಾನಿಂಗ್ ಸ್ಟ್ರಕ್ಚರ್ ಅಂತ ಇದೆ. 4th ಚಾಪ್ಟ್ರಲ್ಲಿ ಬರುತ್ತೆ. ಡಿಸೆಂಬರ್ 2023 7th ಬಿ ಕ್ವಶನು 6 ಮಾರ್ಕ್ಸ್ ಕೊಟ್ಟಿದ್ದೆ ನೋಡಿ. ದ ಪ್ರಾಜೆಕ್ಟ್ ಪ್ಲಾನಿಂಗ್ ಸ್ಟ್ರಕ್ಚರ್ ಇನ್ವಾಲ್ವ್ಸ್ ದ ಫಾಲೋಯಿಂಗ್ ಡಿಫ್ರೆಂಟ್ ಆ್ಯಕ್ಟಿವಿಟೀಸ್ ಕೀ ಎಲಿಮೆಂಟ್ಸ್ ಅಂತ. ಇಲ್ಲಿ ಚೆಕ್ ಮಾಡ್ಕೊಳ್ಳಿ ಹೆಂಗೆ ನಾನು ಎಲ್ಲಿ ಕೊಟ್ಟಿದ್ದಾನೆ. 7th ಬಿ ಕ್ವಶನ್ ನೋಡಿ ಹಿಂಗೆ 7th ಬಿ ಕ್ವಶನ್ನು ಎಕ್ಸ್ಪ್ಲೈನ್ ದ ಪ್ರಾಜೆಕ್ಟ್ ಪ್ಲಾನಿಂಗ್ ಸ್ಟ್ರಕ್ಚರ್ ಅಂತ ಕೊಟ್ಟಿದ್ದಾನೆ. ಹಂಗೆ 114 ಅಥವಾ 115 ಪೇಜಸ್ ಇದೆ ಅಲ್ಲಿದೆ. ಏನು ಅಂತಂತಂದರೆ ವೆಯ್ಟ್ ಒಂದೇ ಒಂದು ಸೆಕೆಂಡ್, ಇದೇನಿಲ್ಲ, ಒಂದು ಸೆಕೆಂಡ್ ವೆಯ್ಟ್ ಮಾಡಿ, ಇದಾಗುತ್ತೆ ನೋಡಿ. ಇಲ್ಲಿ ಏನಂತ ಇದೆ ಹಂಗೇ ವರ್ಕ್ ಪ್ರಾಜೆಕ್ಟ್ ಪ್ಲಾನಿಂಗ್ ಸ್ಟ್ರಕ್ಚರ್ ಅಂತಂದರೆ ಈ ಪರ್ಟಿಕ್ಯುಲರ್ ಒಂದು ನೆಟ್ವರ್ಕ್ ಡಯಾಗ್ರಾಮ್ ಥರದ್ದು ಇದನ್ನು ಹಾಕಬೇಕಾಗುತ್ತೆ. ಅದರಲ್ಲಿ ಫಸ್ಟ್ ಒನ್ ಏನಂತ ಇದೆ, ವರ್ಕ್ ಡಿಸ್ಕ್ರಿಪ್ಷನ್ ಆ್ಯಂಡ್ ಇನ್ಸ್ಟ್ರಕ್ಷನ್ ಅಂತ ಇದೆ. ವರ್ಕ್ ಡಿಸ್ಕ್ರಿಪ್ಷನ್ ಅಂತಂದರೆ ನಾವು ಯಾವ ವರ್ಕು ಅಥವಾ ಯಾವ ಪ್ರಾಜೆಕ್ಟನ್ನು ಕೈಗೆ ಎತ್ಕೊಂಡಿದ್ದೀವಿ ಅದರದ್ದು. ಇನ್ಸ್ಟ್ರಕ್ಷನ್ ಅಂದರೆ ಅವರು ಅಲ್ಲಿ ಸೂಪರ್ವಿಸರ್ ಆಗ್ಬೋದು, ಇಲ್ಲ ಪ್ರಾಜೆಕ್ಟ್ ಮ್ಯಾನೇಜರ್ ಆಗ್ಬೋದು, ಏನೇನು ವರ್ಕ್ ಮಾಡಬೇಕು ಅಂತ ಎಂಪ್ಲಾಯೀಸ್ಗೆ ಆಗ್ಬೋದು, ಒಂದು ಪರ್ಟಿಕ್ಯುಲರ್ ಯಾರೋ ವರ್ಕರ್ಸ್ಗೆ ಆಗ್ಬೋದು, ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ. ಅದೇ ಥರ ಅದ್ರ ನೆಕ್ಸ್ಟ್ ಏನಿರ್ತೈತೆ ಅಂದರೆ ನೆಟ್ವರ್ಕ್ ಶೆಡ್ಯೂಲಿಂಗ್ ಅಂತ ಐತೆ ನೋಡಿ. ಅದರ ನೆಕ್ಸ್ಟ್ ಏನಿರ್ತೈತೆ ಅಂದರೆ ಮಾಸ್ಟರ್ ಶೆಡ್ಯೂಲ್ಸ್ ಅಂತ ಇರ್ತೈತೆ. ಅದರ ನೆಕ್ಸ್ಟ್ ಏನಿರ್ತೈತೆ ಬಜೆಟ್ಸ್ ಅಂತ ಇರ್ತೈತೆ. ಅಂದರೆ ಇವಾಗ ನೆಟ್ವರ್ಕ್ ಶೆಡ್ಯೂಲ್ ಅಂತಂದರೆ ಆ ಪ್ರಾಜೆಕ್ಟಲ್ಲಿ ಯಾವ್ಯಾವ ವರ್ಕು ಯಾವತ್ತು ಆ ಪರ್ಟಿಕ್ಯುಲರ್ ದಿನ ಏನೇನು ವರ್ಕು ನಡಿಬೇಕು, ಅಥವಾ ಯಾವ ಒಂದು ಆರ್ಗನೈಸೇಷನಲ್ಲಿ ಏನು ಸ್ಟ್ರಕ್ಚರ್ ಇದೆ, ಅಂದರೆ ಯಾರಾದಮೇಲೆ ಯಾರಿದ್ದಾರೆ, ಹಂಗೇನೆ ಏನು ವರ್ಕನ್ನು ಈ ಮಂತಲ್ಲಿ ಏನು ನಡಿಬೇಕು, ನೆಕ್ಸ್ಟ್ ಮಂತಲ್ಲಿ ಏನು ನಡಿಬೇಕು ಅನ್ನೋ ಒಂದು ಇದಿರುತ್ತೆ ಹಂಗೇ. ಅದೇ ಥರ ಮಾಸ್ಟರ್ ಶೆಡ್ಯೂಲ್, ಇಡೀ ಓವರ್ ಆಲ್ ಪ್ರಾಜೆಕ್ಟು ಸ್ಟಾರ್ಟಿಂಗ್ ಆಫ್ ದ ಪ್ರಾಜೆಕ್ಟಿಂದ ಕಂಪ್ಲೀಷನ್ ಆಫ್ ದ ಪ್ರಾಜೆಕ್ಟ್ವರೆಗೂ ಮಾಸ್ಟರ್ ಶೆಡ್ಯೂಲ್ ಅಂತ. ಅಂದರೆ ಟೈಮ್ ಟೇಬಲ್ ಹಾಕ್ಕೊಂಡಿರ್ತಾರೆ ಹಂಗೇ. ಯಾವ್ಯಾವ ವರ್ಕನ್ನು ಎಷ್ಟು ಅಂದರೆ 30 ಮಂತ್ಸಲ್ಲಿ ಒಂದು ಪರ್ಟಿಕ್ಯುಲರ್ ಪ್ರಾಜೆಕ್ಟನ್ನು ಕಂಪ್ಲೀಟ್ ಮಾಡಬೇಕು, ಇಲ್ಲ 2 ಇಯರ್ಸಲ್ಲಿ, ಇಲ್ಲ 1.5 ಇಯರ್ಸಲ್ಲಿ, ಇಲ್ಲ 1 ಇಯರಲ್ಲಿ ಅಂತ ಹಾಕ್ಕೊಂಡಿರ್ತಾರಲ್ಲ, ಅದು ಮಾಸ್ಟರ್ ಶೆಡ್ಯೂಲ್ ಅಂತ. ಅದರಲ್ಲಿ ಬಜೆಟ್ ಅಂದರೆ ಮನಿ ಡಿಪೆಂಡೆಂಟ್, ಅಂದರೆ ಏನು ಖರ್ಚಾಗುತ್ತೆ, ಏನು ವೆಚ್ಚ ಮಾಡಬೇಕಾಗುತ್ತೆ, ಯಾವ ಪರ್ಟಿಕ್ಯುಲರ್ ಮೆಟೀರಿಯಲ್ಗೆ ಎಷ್ಟು ಖರ್ಚು ಮಾಡಬೇಕಾಗುತ್ತೆ, ವರ್ಕರ್ಸ್ಗೆ, ಎಂಪ್ಲಾಯೀಸ್ಗೆ ಸ್ಯಾಲರೀಸ್ ಆಗ್ಬೋದು, ಏನು ನಮ್ಮ ಹತ್ರ ಬಜೆಟ್ ಇದೆ, ಎಷ್ಟು ಲೋನ್ಸನ್ನು ಪ್ರೊವೈಡ್ ಮಾಡ್ಕೋಬೇಕಾಗುತ್ತೆ ಹಂಗೇ ಬೇರೆ ಬ್ಯಾಂಕ್ಸಿಂದ ಆ ಥರ. ಅದೇ ಥರ ನೋಡಿ ಟೈಮ್ ಆರ್ ಕಾಸ್ಟ್ ಪರ್ಫಾರ್ಮೆನ್ಸ್ ಅಂತ ಇದೆ ನೋಡಿ. ಟೈಮ್ ಆರ್ ಕಾಸ್ಟ್ ಪರ್ಫಾರ್ಮೆನ್ಸ್ ಅಂತಂದರೆ ಏನು ಅಂತಂತಂದರೆ ಟೈಮು ಅಂದರೆ ಎಷ್ಟು ಟೈಮಲ್ಲಿ ನಾವು, ಅಂದರೆ 1 ಮಂತಲ್ಲಿ ಅಥವಾ 1 ವೀಕಲ್ಲಿ ಎಷ್ಟು ಕಾಸ್ಟ್ ಪರ್ಫಾರ್ಮೆನ್ಸಲ್ಲಿ ನಾವು ಎಷ್ಟು ಹಣನ ಖರ್ಚು ಮಾಡಿದ್ದೀವಿ, ಅಥವಾ ಅದಕ್ಕೆ ಎಷ್ಟು ಅಂತಂದರೆ ಪೇಯ್ಡ್ ಅಂದರೆ ಹಣನ ವ್ಯಯ ಮಾಡಿದ್ದೀವಿ, ಅದಕ್ಕೆ ಎಷ್ಟು ನಮಗೆ ವರ್ಕ್ ಎಕ್ಸಿಕ್ಯೂಟ್ ಆಗಿದೆ, ಅದನ್ನು ರಿಪೋರ್ಟನ್ನು ರೆಡಿ ಮಾಡಬೇಕಾಗುತ್ತೆ. ನೆಕ್ಸ್ಟ್ ರಿಪೋರ್ಟ್ಸನ್ನೆಲ್ಲ ಮ್ಯಾನೇಜ್ಮೆಂಟ್ಗೆ ಸಬ್ಮಿಷನ್ ಮಾಡಬೇಕಾಗುತ್ತೆ. ಸಬ್ಮಿಷನ್ ಮಾಡಿದ್ದನ್ನು ಮ್ಯಾನೇಜ್ಮೆಂಟು ಡಿಸಿಷನ್ ಮಾಡ್ತಾರೆ. ಅಂದರೆ ಏನು ವರ್ಕು ಪ್ರೋಗ್ರೆಸ್ಸಲ್ಲಿ ಇದೆಯಾ ಪ್ರಾಜೆಕ್ಟ್ ವರ್ಕು ಇಲ್ಲ ಅಂತ ಅನ್ನೋದನ್ನು ಡಿಸೈಡ್ ಮಾಡಿ ಒಂದು ಪ್ರಾಜೆಕ್ಟ್ ಆಬ್ಜೆಕ್ಟಿವ್ಸನ್ನು ಗೋಲ್ಸನ್ನು ಅವರು ಸೆಟ್ ಮಾಡ್ಕೊತಾರೆ. ಅಂದರೆ ಎಷ್ಟು ಮಂತಲ್ಲಿ ಕಂಪ್ಲೀಟ್ ಮಾಡ್ಬೋದು, ಎಷ್ಟು ನಮಗೆ ಲಾಭ ಎಕ್ಸ್ಪೆಕ್ಟೇಷನ್ ಮಾಡ್ಬೋದು, ಇಲ್ಲ ನಷ್ಟ ಆಗುತ್ತಾ ಲಾಭ ಆಗುತ್ತಾ ಅನ್ನೋದನ್ನು ಇದಾಗುತ್ತೆ. ಇದು ಪ್ರಾಜೆಕ್ಟು ಪ್ಲಾನಿಂಗು ಸ್ಟ್ರಕ್ಚರ್ ಅಂತ 6 ಮಾರ್ಕ್ಸ್ಗೆ ನಿಮ್ಮ ಸ್ವಂತ ವಾಕ್ಯದಲ್ಲೂ ಬೇಕಾದ್ರೆ ಬರ್ಕೋಬೋದು. ಆ ಒಂದು ಇದನ್ನೆಲ್ಲ ಸ್ಟ್ರಕ್ಚರೆಲ್ಲ ಬರಿಬೇಕಾಗುತ್ತೆ. ಥ್ಯಾಂಕ್ ಯು.